ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಪ್ರೊಫೆಸರ್ ರಾಜು ಗೌಡ ಕ್ಯಾಂಪೇನ್ ಜೋರಾಗಿದೆ. ಪುಲಕೇಶಿ ನಗರದಲ್ಲಿ ರಾಜು ಗೌಡ ಪರ ಸಚಿವ ಜಮೀರ್ ಅಹಮದ್ ಖಾನ್ ಪ್ರಚಾರವನ್ನು ಮಾಡಿದ್ದಾರೆ. ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜು ಗೌಡ ಅವರ ಭರ್ಜರಿ ಕ್ಯಾಂಪೇನ್ ಇದು. ಪುಲಕೇಶಿ ನಗರದಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಪ್ರಚಾರದ ಅಬ್ಬರ ಜೋರಾಗಿತ್ತು. ಇದೇ ವೇಳೆ ವಿರೋಧ ಪಕ್ಷದ ಹಲವು ನಾಯಕರು ಕೂಡ ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ರಾಜು ಗೌಡ ಪರ ಜಮೀರ್ ಅಹಮದ್ ಖಾನ್ ರೋಡ್ ಶೋ ನಡೆಸಿದ್ದಾರೆ. ಶಾಸಕ ಎಸಿ ಶ್ರೀನಿವಾಸ್ ಸೇರಿದಂತೆ ಹಲವು ಮುಖಂಡರು ಈ ಸಂದರ್ಭದಲ್ಲಿ ಸಾಥ್ ಕೊಟ್ಟರು. ಜನ ಬದಲಾವಣೆ ಬಯಸಿದ್ದಾರೆ ಅಂತ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ನಡೀತಪ್ಪ ನಡೀರಪ್ಪ ನಡೀರಪ್ಪ ನಡೀರೋ ಮುಂದೆ ನಡೀರಪ್ಪ ಸೀನಿಯರ್ ಲೀಡರ್ ಅವ್ರು ಇವತ್ತು ನಮ್ಮ ಪಕ್ಷಕ್ಕೆ ಸೇರಿದ್ದಾರೆ. ಅವ್ರು ನಮ್ಮ ಪಕ್ಷದಲ್ಲೇ ಇದ್ದವರು 2 ಬಾರಿ ಕಾರ್ಪೊರೇಟರ್ ಆಗಿದ್ದರು. ಅವರು ಪ್ರತಾಪ್ ರೆಡ್ಡಿ ಅವರು ಕಾರ್ಪೊರೇಟರ್ ಆಗಿದ್ದರು, ಅವರು ಹೆಂಡತಿ ಅವರು ಕಾರ್ಪೊರೇಟರ್ ಆಗಿದ್ದರು. ಇವತ್ತು ಬೇರೆ ಕಾರಣದಿಂದ ಅವ್ರ ಪಕ್ಷ ಬಿಟ್ಟು ಜನತಾದಳ ಪಕ್ಷ ಹೋಗಿದ್ದು. ಅವರು ಇವತ್ತು ನಮ್ಮ ಪಕ್ಷಕ್ಕೆ ಸೇರಿದ್ದಾರೆ. ಅದ್ರ ಜೊತೆ ಸಮರ್ ಅಂತ ಅವರು ಜನತಾದಳ ಕಾರ್ಪೊರೇಟರ್ ಆಗಿದ್ದರು. ಅವರು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಸೇರಿದ್ದಾರೆ. ಇಲ್ಲ, ನನಗಿಂತ ಹೆಚ್ಚಾಗಿ ಮನೆ ಮುಖ್ಯಮಂತ್ರಿಗಳು ಎಫೆಕ್ಟ್ ಆಗ್ತಾರೆ, ಉಪಮುಖ್ಯಮಂತ್ರಿಗಳು ಎಫೆಕ್ಟ್ ಆಗ್ತಾರೆ, ಎಲ್ಲ ನಮ್ಮ ಪಕ್ಷದ ಮುಖಂಡರು ಎಫೆಕ್ಟ್ ಆಗ್ತಾರೆ. ನಾನು ಒಬ್ಬನೇ ಇಲ್ಲ, ಎಲ್ಲ ಎಫೆಕ್ಟ್ ಆಗಿದ್ದ ಕಾರಣಕ್ಕೆ ಆಮೇಲೆ ಏನಾಗಿದೆ ಅಂದರೆ ಎಲ್ಲ ಒಂದು ಕಡೆ ಜನ ಬದಲಾವಣೆ ಬಯಸ್ತಾವೆ. 2013 ಮೊನ್ನೆ ಚುನಾವಣೆಯಲ್ಲಿ 2023 ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ನಾನು ಮಾಧ್ಯಮದಲ್ಲಿ ಹೇಳಿದ್ದೆ. ಏನಕ್ಕೆ ನಾನು ಪ್ರಜಾಧನ ಯಾತ್ರೆ ಅಂತ ಸಿದ್ದರಾಮಯ್ಯ ಅವ್ರ ಜೊತೆ 47 ಕಾನ್ಸಿಗೆ ಹೋಗಿದ್ದೆ. ಆ ಜನ ರೆಸ್ಪಾನ್ಸ್ ನೋಡಿ ಅವತ್ತು ಹೇಳಿದ್ದೆ ನಾನು 130 ಮೇಲೆ 130ಇಂದ ನಾವು ಕಡಿಮೆ ಬರಲ್ಲ, 130 ಮೇಲೇ ಬರೋದು ಅಂತ. ಹಾಗಾಗಿ ಈ ಬಾರಿ ಏನಾಗಿದೆ, ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ತಾವು ನೋಡಿರ್ಬೋದು, ಈಗ ನಮ್ಮ ನರೇಂದ್ರ ಮೋದಿ ಅವ್ರದ್ದು 2019ವರೆಗೂ ಕ್ರೇಜ್ ಇದೆಯಾ ಇವತ್ತು? ಆ ಕ್ರೇಜ್ ನಿನ್ನೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮ ಮಾಡೋದು ನನ್ನ ಅನಿಸಿಕೆ 23 ಸಾವಿರನೂ ಇಲ್ಲ ಜನ. ಆಮೇಲೆ ಬರೀ ಸುಳ್ಳು. ಈಗ ನಿನ್ನೆ ಕಾರ್ಯಕ್ರಮದಲ್ಲಿ ಭಾಷಣದಲ್ಲಿ ಹೇಳಿದ್ದಾರೆ, ನಾನು 20,000 ಮನೆ ಕೋಲಾರಿಗೆ ಕೊಟ್ಟಿದ್ದೀವಿ ಅಂತ. ಎಲ್ಲಿಂದ ಸ್ವಾಮಿ ಕೊಟ್ಟಿರೋದು? ಏನಾರ BJP ಅವರು 20,000 ಮನೆ ಇಲ್ಲ, 1 ಮನೆ ಅವ್ರ ಅವಧಿಯಲ್ಲಿ 1 ಮನೆ ಕೊಟ್ಟಿದ್ರೆ ನಾನು ನಾಳೆನೇ ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡ್ತೀನಿ, ರಾಜಕೀಯದಿಂದ ನಿರ್ವಹಿಸ್ತೀನಿ. ಓಪನ್ ಚಾಲೆಂಜ್. 1 ಮನೆ 20,000 ಮನೆ ಇಲ್ಲ. ನಾವು ಮೊನ್ನೆ ಸಿದ್ದರಾಮಯ್ಯ ನಮ್ಮ ಸರ್ಕಾರ ಬಂದಾದಮೇಲೆ, ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಆದಮೇಲೆ 1 ಮನೆಯೂ ಕೊಟ್ಟಿರಲಿಲ್ಲ. 10 ವರ್ಷದಿಂದ ಸ್ಲಮ್ ಬೋರ್ಡಲ್ಲಿ 1,80,253 ಮನೆ. ಅದರಲ್ಲಿ ಫೆಬ್ರವರಿ 2ನೇ ತಾರೀಕಿಗೆ 36,789 ಮನೆ ಕೊಟ್ಟಿದ್ದೀವಿ. ಅದರಲ್ಲಿ ಕೋಲಾರದು 2,073 ಮನೆ ಕೊಟ್ಟಿದ್ದೀವಿ, ನಾವು ಕೊಟ್ಟಿರೋದು. ಇವ್ರು 2,000 ಮನೆಗಳಿಗೆ 20,000 ಮನೆ ಅಂತಾರಿಲ್ಲ. ಆಮೇಲೆ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ಕೇಂದ್ರದಿಂದ ಕೊಡ್ತಾವ್ರೆ, ಒಪ್ಕೊಂತೀನಿ. ಅಂದರೆ ಬಡವ್ರ ಮನೆಗೆ GST ಹಾಕಿ 18% GST ಹಾಕಿ 1,38,000 ವಾಪಸ್ ತಗೊಳ್ತಾರೆ. ಮೋಸ್ಟ್ ಸೀನಿಯರ್ ಲೀಡರ್ ಅವ್ರು ಇವತ್ತು ನಮ್ಮ ಪಕ್ಷಕ್ಕೆ ಸೇರಿದ್ದಾರೆ. ಅವ್ರು ನಮ್ಮ ಪಕ್ಷದಲ್ಲೇ ಇದ್ದವರು 2 ಬಾರಿ ಕಾರ್ಪೊರೇಟರ್ ಆಗಿದ್ದರು. ಅವರು ಪ್ರತಾಪ್ ರೆಡ್ಡಿ ಅವರು ಕಾರ್ಪೊರೇಟರ್ ಆಗಿದ್ದರು.